ನಿನಗಾಗಿ ಭಾಗ 132. ವಿಕ್ರಮ್ ಮತ್ತು ದಮಯಂತಿ ತಮ್ಮ ರೋಮಾಂಚನಕವಾದ ಸಮಯವನ್ನು ಕಳೆಯುತ್ತಿದ್ದಾರೆ. ಅವನು ಈ ಸಲ ತನ್ನ ಹೆಂಡತಿ ಪ್ರೆಗ್ನೆಂಟ್ ಅನ್ನುವುದನ್ನು ನೆನಪಿನಲ್ಲೇ ಇಟ್ಟುಕೊಂಡು ಅವಳನ್ನು ಮುದ್ದಾಡುತ್ತಿದ್ದಾನೆ. ಅವಳಿಗೆ ಯಾವುದೇ ಕಷ್ಟವನ್ನು ಕೊಡುತ್ತಿಲ್ಲ. ಅವಳಿಗೆ ಖುಷಿಯಾಗುವ ರೀತಿ ಮುದ್ದಾಡುತ್ತಿದ್ದಾನೆ. ಇದರಿಂದ ಅವಳಿಗೂ ಕೂಡ ಇವನ ಈ ಕ್ರಿಯೆ ತುಂಬ ಇಷ್ಟವಾಗುತ್ತದೆ. ಅವರಿಬ್ಬರಿಗೂ ಅನಿಸುತ್ತದೆ ಈ ಸಮಯ ಇದೇ ರೀತಿ ಇದ್ದು ಬಿಡಲಿ ಅಂತ. ಅವಳು ಹಾಕಿದ್ದ ನೈಟ್ ಡ್ರೆಸ್ಸನ್ನು ಅವನು ಕಿತ್ತು ಎಸೆದಿದ್ದಾನೆ. ಈಗ ಸಂಪೂರ್ಣವಾಗಿ ಅವಳನ್ನು ನಗ್ನವಾಗಿಸಿ ಅವಳನ್ನು ಮುದ್ದಾಡುತ್ತಿದ್ದಾನೆ. ಅವಳು ಕೂಡ ಅವನ ಶರ್ಟಿನ ಬಟನನ್ನು ತೆಗೆಯಲು ಶುರು ಮಾಡಿದಳು. ಅಷ್ಟರಲ್ಲಿ ಅವರ ಅಮ್ಮ ಬಂದರು. ಆ ಧ್ವನಿಯನ್ನು ಕೇಳಿ ದಮಯಂತಿ ಬೆಚ್ಚಿದಳು. ಅವಳ ಮುಖದ ಭಾವನೆಯನ್ನು ತಿಳಿದ ವಿಕ್ರಮ್ ಬೆಚ್ಚಿದ. ಇನ್ನು ತಾನು ಅಂದುಕೊಂಡಿದ್ದಾಳೆ ಕತೆ ಮುಗಿದು ಹೋಯಿತು. ಇವನು ಸರಿಯಿಲ್ಲ. ಇವನು ನನ್ನನ್ನು ಏನಾದರೂ ಮಾಡಿಬಿಡುತ್ತಾನೆ. ಇವರ ಅಮ್ಮನ ಮಾತನ್ನು ಕೇಳಿಕೊಂಡು ಅನ್ನುವ ಭಯ ಶುರುವಾಗಿ ಅವನನ್ನು ಪಕ್ಕ ತಳ್ಳಿ ಬಟ್ಟೆಯನ್ನು ಹಾಕಿಕೊಳ್ಳಲು ಪರದಾಡುತ್ತಿದ್ದಾಳೆ. ಅವಳಿಗೆ ಒಮ್ಮೊಮ್ಮೆ ಅವರ ಅಮ್ಮ ಮತ್ತು ವಿಕ್ರಮ್ ಮೊದಲು ಸೇರಿಕೊಂಡು ತನ್ನ ಜೊತೆ ಮಾಡಿದ್ದ ಕೆಲಸಗಳು ನೆನೆಸಿಕೊಂಡು ತುಂಬ ಭಯವಾಗುತ್ತಿದೆ. ನಾನು ನನ್ನ ಗೆಳತಿ ಒಬ್ಬಳು ಇದ್ದಾಳೆ, ಅವಳು ಮನೆಗೆ ಹೋಗುತ್ತೇನೆ. ನನಗೆ ನಿಮ್ಮ ಅಮ್ಮ ಬಂದರೆ ಭಯವಾಗುತ್ತದೆ. ಯಾವಾಗ ಏನು ಕುಡಿಯಲು ಹಾಕಿಕೊಡುತ್ತಾರೋ, ಮಗುವಿಗೆ ತೊಂದರೆ ಆಗಲಿ ಅಂತ ಅವಳು ಹೇಳಿದಾಗ ವಿಕ್ರಮ್ಗೆ ಬೇಸರವಾಯಿತು. ನನ್ನ ಅಮ್ಮ ತುಂಬ ಒಳ್ಳೆಯವಳು, ಆ ರೀತಿ ನೀನು ಮಾತನಾಡಬೇಡ ಅಂದಾಗ ಇಬ್ಬರ ಮಧ್ಯೆ ಜಗಳವಾಯಿತು. ಅವಳು ನಾನು ಹೇಳುತ್ತಿರುವುದು ಸರಿ ಅಂದರೆ ಅವನು ನಾನು ಮಾಡುತ್ತಿರುವುದು ಸರಿ ಅಂತ. ವಿಕ್ರಮ್ ಮತ್ತು ದಮಯಂತಿ ಈ ರೀತಿ ಇದ್ದರೆ ಅತ್ತ ಪವಿತ್ರ, ಪ್ರಜ್ವಲ್ ಅವರ ಅಪ್ಪ ಹುಷಾರಿಲ್ಲದಿದ್ದರಿಂದ ಅವರು ಊರಿಗೆ ಹೋಗಿರುವುದನ್ನು ನೆನೆದು ತುಂಬ ಕಷ್ಟಪಡುತ್ತಿದ್ದಾಳೆ. ನನ್ನನ್ನು ಬಿಟ್ಟು ಹೇಗೆ ಹೋದರು ಅವರ ಅಪ್ಪನ ಊರಿಗೆ? ನನ್ನ ಬಳಿ ಒಂದು ಮಾತನ್ನು ಕೇಳಿಲ್ಲ. ಆಗ ಅವಳ ಮನಸ್ಸು ಹೇಳಿತು, ನೀನು ಹೋಗುತ್ತಿದ್ದ ಅವಳು ಊರಿಗೆ ಅಂತ. ಆಗ ಅವಳು ಇಲ್ಲ ಅಂತ ಹೇಳಿದಳು. ಇದಾದ ಸ್ವಲ್ಪ ಹೊತ್ತಿಗೆ ಅವಳು ಕರೆದಿದ್ದ ಅವಳ ಗೆಳತಿ ಬಂದಳು. ಅವಳು ಬಂದ ತಕ್ಷಣ ಪವಿತ್ರ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ತನ್ನ ಬದುಕಿನಲ್ಲಿ ಇಲ್ಲಿಯವರೆಗೂ ಆದ ವಿಷಯಗಳನ್ನು ಒಂದೊಂದೇ ಹೇಳುತ್ತಾ ಹೋದಳು, ಒಂದೇ ಉಸಿರಿನಲ್ಲಿ. ಅದನ್ನು ತಿಳಿದ ಅವಳ ಗೆಳತಿ ಅವಳನ್ನು ಕೂರಿಸಿಕೊಂಡು ಅವಳಿಗೆ ಕುಡಿಯಲು ನೀರನ್ನು ಕೊಟ್ಟಳು. ಸಮಾಧಾನ ಮಾಡಿಕೊ, ಅಷ್ಟೊಂದು ಟೆನ್ಷನ್ ಮಾಡಿಕೊಳ್ಳುವಂಥದ್ದು ನಿನ್ನ ಬದುಕಿನಲ್ಲಿ ಏನೂ ಆಗಿಲ್ಲ, ಆರಾಮವಾಗಿರು ಅಂತ ಹೇಳಿದರು. ಅವಳು ಕೇಳುತ್ತಿಲ್ಲ, ಅಳುತ್ತಿದ್ದಾಳೆ. ನಾನು ವಿಕ್ರಮ್ಗೆ ಮೋಸ ಮಾಡಿದೆ, ಯಾವುದೋ ಕ್ಷಣಿಕ ಸುಖಕ್ಕಾಗಿ ಅಂತ ಪದೇ ಪದೇ ತನ್ನನ್ನು ತಾನು ಬೈದುಕೊಳ್ಳುತ್ತಿದ್ದಾಳೆ. ಅವಳ ಕಣ್ಣೀರು ಜಾಸ್ತಿ ಆಗುತ್ತಿದೆ. ಆಗ ವಿಧಿಯಿಲ್ಲದೆ ಅವಳ ಗೆಳತಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಸಮಾಧಾನ ಮಾಡಿದರು. ವಿಕ್ರಮ್ ನಿನ್ನನ್ನು ಪ್ರೀತಿ ಎಂದೂ ಮಾಡುವುದಿಲ್ಲ. ಅವನಿಗೆ ಅವನ ಹೆಂಡತಿ ಎಂದರೆ ತುಂಬ ಇಷ್ಟ. ಅಕಸ್ಮಾತ್ ಅವನ ಹೆಂಡತಿ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರೂ ಕೂಡ ಅವಳ ಹಿಂದೆಯೇ ಇರುತ್ತಾನೆ ಹೊರತು ನಿನ್ನ ಹಿಂದೆ ಅವನು ಎಂದೂ ಬರುವುದಿಲ್ಲ. ಪದೇ ಪದೇ ಏಕೆ ನಿನಗೆ ಇಷ್ಟೊಂದು ನೋವು ಮಾಡಿಕೊಳ್ಳುತ್ತೀಯಾ? ನಿನ್ನ ಹಣೆಯಲ್ಲಿ ಏನು ಬರೆದಿದೆ? ನಿನಗೆ ಆ ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲೇ ಸುಖವಾಗಿರುವುದನ್ನು ಕಲಿತುಕೋ ಅಂತ ಅವಳು ಹೇಳಿದಾಗ ಪವಿತ್ರಳಿಗೆ ಅದು ಸ್ವಲ್ಪ ಸತ್ಯ ಅಂತ ಅನಿಸಿತು. ಪ್ರಜ್ವಲ್ ಅಂತ ಅಂದಾಗ, ಪ್ರಜ್ವಲ್ ನಿನ್ನ ಹಣೆಯ ಬರದಲ್ಲಿ ಬರೆದಿರುವ ಪುಣ್ಯ. ಅವನು ಒಳ್ಳೆಯ ಹುಡುಗ ಆಗಿರುವುದರಿಂದ ನೀನು ವಿಕ್ರಮ್ನನ್ನು ಎಷ್ಟೊಂದು ಪ್ರೀತಿ ಮಾಡುತ್ತೀಯ ಅಂತ ತಿಳಿದಿದ್ದರೂ ಕೂಡ ಅವನಿಗೆ ನಿನ್ನನ್ನು ಪ್ರೀತಿ ಮಾಡಲು ಯಾವುದೇ ಸಮಸ್ಯೆ ಇಲ್ಲ, ಯಾವುದೇ ಒತ್ತಡ ಕೂಡ ಇಲ್ಲ. ನೀನು ಅವನ ಸರ್ವಸ್ವ, ಅವನ ಪ್ರಪಂಚ. ಅವಳು ತುಂಬ ಪ್ಯಾನಿಕ್ ಆಗಿ ಇರೋದನ್ನು ಅವಳು ನಿಧಾನವಾಗಿ ಸಮಾಧಾನ ಮಾಡಿದಳು. ಪ್ರಜ್ವಲ್ ಜೊತೆ ನಿನಗೆ ಏನು ಅನಿಸುತ್ತದೆ? ಅವನು ಹೇಗೆ ನಿನ್ನನ್ನು ನೋಡಿಕೊಳ್ಳುತ್ತಾನೆ ಅಂದಾಗ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಆದರೆ ನನಗೆ ಅದನ್ನು ತೆಗೆದುಕೊಳ್ಳುವ ಯೋಗ್ಯತೆ ಇದೆಯೋ ಇಲ್ಲವೋ ನನಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತದೆ. ನಾನು ಅವನಿಗೆ ಮೋಸ ಮಾಡುತ್ತಿದ್ದೇನೆ ಅಂತ. ಇನ್ನೂ ಕೂಡ ನನ್ನ ಮನಸ್ಸಿನಲ್ಲಿ ವಿಕ್ರಮ್ ಇದ್ದಾನೆ ಅಂದಾಗ ದಡ್ಡಿ. ವಿಕ್ರಮ್ ಇದ್ದಿದ್ದರೆ ನೀನು ಪ್ರಜ್ವಲ್ ಜೊತೆ ಹೇಗೆ ರಾತ್ರಿ ಸೇರುತ್ತಿದ್ದೆ ಅಂದಾಗ ನಿನಗೆ ಹೇಗೆ ತಿಳಿಯಿತು ಆ ವಿಷಯ? ನಿನ್ನ ಅಮ್ಮ ಎಲ್ಲವನ್ನೂ ಹೇಳಿದರು. ನೀನು ದೈಹಿಕವಾಗಿ ಪ್ರಜ್ವಲ್ ಜೊತೆ ಸೇರಲು ಒಂದಾಗಿದ್ದೀಯಾ ಅಂದರೆ
ವಿಕ್ರಮ್ ಮೇಲೆ ನಿನಗೆ ಪ್ರೀತಿ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಿದೆ ಅಂತ. ಅಷ್ಟೇ ಅಲ್ಲ, ಸ್ವಲ್ಪ ಯೋಚಿಸು. ಬದುಕನ್ನು ಸರಿಯಾಗಿ ಇಟ್ಟುಕೋ, ಆಗ ನಿನ್ನ ಕೆಲಸಕ್ಕೂ ಕೂಡ ಸರಿ ಹೋಗುತ್ತದೆ. ಪರ್ಸ್ನಲ್ ಲೈಫಲ್ಲಿ ಸಮಸ್ಯೆಗಳು ಇದ್ದರೆ ನೀನು ಸರಿಯಾಗಿ ಪ್ರೊಫೆಷನಲ್ ಲೈಫ್ ಕೂಡ ಡೀಲ್ ಮಾಡಲು ಸಾಧ್ಯವಿಲ್ಲ ಅಂತ ಹೇಳುತ್ತಿದ್ದಳು. ಆಗ ಅವರ ಅಮ್ಮ ಒಳಗೆ ಬಂದಳು. ಅವರಿಬ್ಬರಿಗೂ ಕುಡಿಯಲು ಜ್ಯೂಸನ್ನು ಮಾಡಿಕೊಂಡು ತಂದಿದ್ದಳು. ಅದನ್ನು ನೋಡಿ ಅವಳ ಗೆಳತಿ ಕಿತ್ತುಕೊಂಡಳು. ನನ್ನ ಅಮ್ಮ ಹಳ್ಳಿಯಲ್ಲಿ ಇರುವುದರಿಂದ ನನಗೆ ಇವೆಲ್ಲ ಸಿಗುವುದಿಲ್ಲ. ನೀನು ಎಷ್ಟು ಅದೃಷ್ಟವಂತೆ, ಏನು ಬೇಕಾದರೂ ತಂದು ಕೊಡುವ ತಂದೆ, ಮಾಡಿಕೊಡುವ ಅಮ್ಮ. ನಿನ್ನ ಒಂದು ನೋಟ ತನ್ನ ಮೇಲೆ ಬಿದ್ದರೆ ಸಾಕು, ತನ್ನ ಜನ್ಮ ಪುನೀತವಾಗುತ್ತದೆ ಅಂತ ಕಾಯುತ್ತಿರುವ ಗಂಡ. ಇವರೆಲ್ಲ ಇರಬೇಕಾದಾಗ ನೀನು ಏಕೆ ಈ ರೀತಿ ಹಾಡುತ್ತೀಯ? ಹಾಗೆ ನೋಡಿದರೆ ನಾನು ವರ್ಷಕ್ಕೆ 1 ಸಲ ಊರಿಗೆ ಹೋಗಿಲ್ಲವಾದರೂ ಯಾರು ಬಂದು ನನ್ನನ್ನು ನೋಡುವುದಿಲ್ಲ. ಫೋನ್ ಕೂಡ ನಾನಾಗಿ ನಾನೇ ಮೇಲೆ ಬಿದ್ದು ಮಾಡಬೇಕು. ಅಪ್ಪ ಅಮ್ಮನಿಗೆ, ತಮ್ಮ ತಂಗಿ ಸಂಬಂಧಿಕರಿಗೆ ಒಬ್ಬರು ಕೂಡ ನನಗೆ ಕಾಲ್ ಮಾಡುವುದಿಲ್ಲ. ನಾನು ಕೆಲಸಕ್ಕೆ ಸೇರಿದ ದಿನದಿಂದ ಇಲ್ಲಿಯವರೆಗೂ ಯಾರೂ ಕೂಡ ನನಗೆ ತಿನ್ನಲು ತಂದು ಕೊಡುವುದಿಲ್ಲ. ಬಟ್ಟೆಗಳನ್ನಂತೂ ತಂದು ಕೊಡುವುದಿಲ್ಲ. ಊರಿಗೆ ಹೋದಾಗ ನಾನೇ ಪ್ರತಿಯೊಬ್ಬರಿಗೂ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಕೊಡಬೇಕು. ಅಕಸ್ಮಾತ್ ತೆಗೆದುಕೊಟ್ಟಿಲ್ಲ ಅಂದರೆ ಅಲ್ಲಿ ಇದ್ದವರೆಲ್ಲ ಬೇಸರ ಮಾಡಿಕೊಳ್ಳುತ್ತಾರೆ. ಯಾವ ರೀತಿ ಬೇಸರ ಅಂದರೆ ನಮ್ಮ ಜನ್ಮ ಹಾಳಾಗಿ ಹೋಯಿತು ಅನ್ನುವಷ್ಟು. ನಾನು ಏಕೆ ಊರಿಗೆ ಹೋದೆ ಅಂತ ನನಗೆ ಕೊಡುವ 1 ಲೋಟ ಕಾಫಿ, ಸ್ವಲ್ಪ ಅನ್ನಕ್ಕೂ ಕೂಡ ಲೆಕ್ಕ ಹಾಕುತ್ತಾರೆ. ನಾನು ಏಕೆ ಊರಿಗೆ ಹೋದೆ ಅನ್ನುವಷ್ಟು ನನಗೆ ತಾತ್ಸಾರ ಬರಬೇಕು. ಆ ರೀತಿ ಮಾಡಿ ಕಳಿಸುತ್ತಾರೆ. ನಿನಗೆ ಎಲ್ಲ ಇದೆ, ದೇವರು ಕೊಟ್ಟಿದ್ದಾನೆ, ಅದಕ್ಕೆ ಅದರ ಬೆಲೆ ತಿಳಿಯುತ್ತಿಲ್ಲ. ನಮ್ಮಂತಹ ಬಡವರಿಗೆ ಏನೂ ಕೊಟ್ಟಿರುವುದಿಲ್ಲ, ನಮಗೆ ಅದರ ಬೆಲೆ ತಿಳಿಯುತ್ತದೆ ಅಂತ ಅವಳು ಹೇಳಿದಳು. ಒಂದೇ ಉಸಿರಿನಲ್ಲಿ ಅವಳನ್ನು ನೆನೆಸಿಕೊಂಡು ನಿಜವಾಗಲೂ ಪವಿತ್ರಳಿಗೆ ಅಯ್ಯೋ ಪಾಪ ಅಂತ ಅನಿಸಿತು. ಸಡನ್ನಾಗಿ ಅವಳು ಹೇಳಿದ ಮಾತನ್ನು ಕೇಳಿ ನಿಜವಾಗಲೂ ಖುಷಿಯಾಯಿತು. ದೇವರು ನನಗೆ ಎಲ್ಲ ಕೊಟ್ಟಿದ್ದಾನ? ನನಗೆ ಅರ್ಥವಾಗುತ್ತಿಲ್ಲವ? ವಿಕ್ರಮ್ ಹಿಂದೆ ಬಿದ್ದು ಅಂತ ಯೋಚಿಸುವಾಗ ಅವಳಿಗೆ ಅದು ಸತ್ಯ ಅಂತ ಕೂಡ ಅನಿಸಿತು. ಅಲ್ಲೇ ತನ್ನ ಗೆಳತಿಯ ಜೊತೆ ಮಾತನಾಡುತ್ತಿದ್ದ ತನ್ನ ಅಮ್ಮನನ್ನು ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡಳು. ಅವರ ಅಮ್ಮನಿಗೆ ಇದೆಲ್ಲ ಸರ್ಪ್ರೈಸ್. ಅಮ್ಮ, ಐ ಆಮ್ ಸಾರಿ, ನಾನು ಇಷ್ಟು ದಿನ ನಿನಗೆ ಮತ್ತು ಅಪ್ಪನಿಗೆ ತುಂಬ ನೋವು ಮಾಡಿದೆ ಅಂತ ಹೇಳಿದಾಗ ಅವರ ಅಮ್ಮ ಈ ದಿನವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಬರೀ ನಮ್ಮಿಬ್ಬರಿಗೆ ಮಾತ್ರ ನೋವು ಮಾಡಿದ್ದ ನೀನು, ಇನ್ನೂ ತುಂಬ ಜನ ಇದ್ದಾರೆ ನೋಡು. ಯಾರ್ಯಾರಿಗೆ ನೋವು ಮಾಡಿದ್ದೀಯಾ ಅಂದಾಗ ಪ್ರಜ್ವಲ್ ಮತ್ತು ಅವರ ಮನೆಯವರು ನೆನಪಾದರು. ಅವಳು ತಲೆ ಬಗ್ಗಿಸಿ ಪ್ರಜ್ವಲ್ ಮತ್ತು ಅವರ ಫ್ಯಾಮಿಲಿ ಅಂತ ಹೇಳಿದಳು. ನೋಡಿದ, ನಿನ್ನ ಅತ್ತೆ ಮನೆಯವರಿಗೆ ನೀನು ಅವರ ಮನೆಗೆ ಕಾಲಿಟ್ಟಿಲ್ಲ, ಆಗಲೇ ಕೋಪ ಬರೆಸಿದ್ದೀಯ. ಅವರನ್ನೆಲ್ಲ ಶಾಂತಿ ಮಾಡು, ಆಗ ನಿನ್ನ ಅಮ್ಮ ಕೂಡ ಸರಿ ಹೋಗುತ್ತಾಳೆ ಅಂತ ಅವಳ ಕೆನ್ನೆಗೆ ಮುತ್ತು ಕೊಟ್ಟಳು. ಅದು ಹೇಗೆ ಅಂತ ಕೇಳಿದಾಗ, ತಪ್ಪು ಮಾಡಿದ್ದು ನೀನೇ, ಸರಿಯೂ ಕೂಡ ನೀನೇ ಮಾಡಬೇಕು. ಅವರೇ ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತಾರೆ. ನೀನು ನಿಜವಾಗಲೂ ಕೂಡ ಅವರ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಅಂದರೆ ಅವರುಗಳು ಕೂಡ ಒಪ್ಪಿಕೊಳ್ಳುತ್ತಾರೆ. ಈ ಮಾತನ್ನು ಕೇಳಿ ಪವಿತ್ರಳಿಗೆ ಭಯವಾಯಿತು. ನಾನು ಏನು ಮಾಡಲಿ ಅಂತ. ಬ್ರೇಕ್ಫಾಸ್ಟ್ ರೆಡಿ ಮಾಡಲು ಅವರ ಅಮ್ಮ ಹೊರಟು ಹೋದರು. ಆಗ ಇವಳು ಬೇಸರದಿಂದ ಕುಳಿತಳು. ಅವರ ಅಪ್ಪ ಅಮ್ಮನಿಗೆ ನಾನು ಅನ್ನಬಾರದ ಮಾತುಗಳನ್ನು ಆಡಿದ್ದೇನೆ. ಪ್ರಜ್ವಲ್ ಅಡ್ಜಸ್ಟ್ ಮಾಡಿಕೊಳ್ಳಬಹುದು, ಆದರೆ ಅವರ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ಮಾಡಿಕೊಳ್ಳುವುದಿಲ್ಲ. ನನಗೆ ಯಾವುದಾದ್ರೂ ಒಂದು ಐಡಿಯಾ ಕೊಡು ಅಂದಾಗ ನೀನು ಅವರ ಮನೆಗೆ ಹೋಗಿ ಸ್ವಲ್ಪ ದಿನ ಇರು, ಅವರ ಸೇವೆಯನ್ನು ಮಾಡು. ಪ್ರತಿಯೊಬ್ಬರು ನಿನ್ನನ್ನು ಪ್ರೀತಿ ಮಾಡುತ್ತಾರೆ, ನಿನ್ನನ್ನು ಮಗಳಂತೆ ಕಾಣುತ್ತಾರೆ. ಮೊದಲು ಇವಳು ಸಾಧ್ಯವೇ ಇಲ್ಲ ಅಂತ ಹೇಳಿದಳು. ನನ್ನ ರೂಮ್, ನನ್ನ ಬಾತ್ರೂಮ್ ಬಿಟ್ಟು ನಾನು ಬೇರೆ ರೂಮಿನಲ್ಲಿ ಹೋಗಿ ಮಲಗಲು ಸಾಧ್ಯವೇ ಇಲ್ಲ. ಅಷ್ಟು ದೂರ ಇರುವ ಊರಿಗೆ ಯಾರು ಹೋಗುತ್ತಾರೆ ಅಂತ ಖಂಡಿತವಾಗಿ ಹೇಳಿಬಿಟ್ಟಳು. ಆಗ ಅವಳ ಗೆಳತಿ, ಇದೊಂದೇ ದಾರಿ ಇರುವುದು, ನೀನು ಈಗ ಬದಲಾಗಿದ್ದೀಯ ಅಂದರೂ ಇವರ್ಯಾರೂ ನಿನ್ನನ್ನು ಒಪ್ಪಿಕೊಳ್ಳುವುದಿಲ್ಲ. ನೀನು ಅದನ್ನು ಆ್ಯಕ್ಷನ್ ಮೂಲಕ ತೋರಿಸಬೇಕು. ನಿಜವಾಗಲೂ ಇದು ವರ್ಕೌಟ್ ಆಗುತ್ತದೆ.
ಅವಳು ತುಂಬ ಯೋಚನೆ ಮಾಡುತ್ತಿದ್ದಾಳೆ. ಮೊದಲು ಬೇಡ ಅಂತ ಅನಿಸಿದರು. ಪ್ರಜ್ವಲ್ ಮುಖವನ್ನು ನೆನೆಸಿಕೊಂಡು ರಾತ್ರಿ ಅವಳು ಅವನ ತುಟಿಗೆ ಮುತ್ತು ಕೊಟ್ಟಿದ್ದು, ಅವಳನ್ನು ತುಂಬ ಗಟ್ಟಿಯಾಗಿ ತಬ್ಬಿಕೊಂಡಿದ್ದು, ಅವಳನ್ನು ತನ್ನವನನ್ನಾಗಿ ಮಾಡಿಕೊಂಡಿದ್ದು, ಅದನ್ನು ನೆನೆಸಿಕೊಳ್ಳುತ್ತಿದ್ದಳು. ಅವಳಿಗೆ ನಿಜವಾಗಲೂ ಈಗ ಇರಲು ಸಾಧ್ಯವಾಗುತ್ತಿಲ್ಲ. ಅವಳ ತುಟಿಗಳು ಕೆಂಪಾಗುತ್ತಿದೆ. ಹೃದಯದಲ್ಲಿ ಒಂದು ಹೊಸ ರೀತಿಯ ಕಂಪನ. ಪ್ರಜ್ವಲನ್ನು ಗಟ್ಟಿಯಾಗಿ ಕೂಗಿ ಕರೆಯುತ್ತಿದೆ ಇವಳ ಮನಸ್ಸು. ಮೈಯೆಲ್ಲ ರೋಮಾಂಚನವಾಗುತ್ತಿದೆ. ಆದರೆ ಅವನು ಇಲ್ಲ. ಅವನು ಇರುವುದು ಅವರ ಊರಿನಲ್ಲಿ. ಈಗ ಅವಳ ಗೆಳತಿಯನ್ನು ಕರೆದು ಕೇಳಿದಳು, ನಾವಿಬ್ಬರು ಪ್ರಜ್ವಲ್ ಊರಿಗೆ ಹೋಗೋಣ ಪ್ಲೀಸ್, ನನಗೆ ಸಹಾಯ ಮಾಡು ಅಂತ ರಿಕ್ವೆಸ್ಟ್ ಮಾಡಿದಳು. ಆಗ ಅವಳ ಗೆಳತಿ ಅವಳನ್ನೇ ನೋಡುತ್ತಾ ನಿಂತಳು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.